ಶಶಿ ಅವರೇ, ಗ್ರೀಟ್ ಟೂರ್ಸ್ ಟ್ರಾವೆಲ್ಸ್ ಕಡೆಯಿಂದ ಟ್ರಿಪ್ಪಿಗೆ ಬಂದಿದ್ರಿ ಎಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಬಂದಿದ್ರಿ. ನಿಮ್ಮ ಅನಿಸಿಕೆ ಏನು, ಯಾವ ಥರ ಇತ್ತು ಟ್ರಿಪ್ಪು ಹೇಳ್ತೀರಾ? ಎರಡು ಮಾತು. ಸೊ ಫಸ್ಟ್ಲಿ ಗ್ರೀಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಸೊ ನಾವಿವಾಗ 5 days ಟ್ರಿಪ್ಪಿಗೆ ಬಂದಿದ್ವಿ ಬ್ಯಾಂಕಾಕ್ ಪಟಾಯಾಗೆ. ಸೊ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಸೊ ನಾವು ಏರ್ಪೋರ್ಟಿಂದ ಬೋರ್ಡ್ ಆದವಾಗಿಂದ ಇವಾಗ ರಿಟರ್ನ್ ಬ್ಯಾಂಗ್ಳೂರು ಹೋಗೋವರೆಗೂ ಎಂಡ್ ಟು ಎಂಡ್ ಎಲ್ಲನೂ ಪ್ರಾಪರಾಗಿ ಪ್ಲ್ಯಾನ್ ಆಗಿತ್ತು. ಸೊ ನಮಗೆ ಯಾವುದು ಎಲ್ಲಿಗೆ ಹೋಗಬೇಕು, ಯಾರು ನಮ್ಮನ್ನ ಪಿಕಪ್ ಮಾಡ್ತಾರೆ, ಏನೂ ಕನ್ಫ್ಯೂಷನ್ ಏನೂ ಇರಲಿಲ್ಲ. ಊಟದ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ 3 times ಫುಡ್ಡು, ಮೀಲು, ಅನ್ಲಿಮಿಟೆಡ್ ಬುಫೆ ಫುಡ್ ಇತ್ತು ಎಲ್ಲ ಕಡೆ. ಸೊ ಫುಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಪ್ರಾಪರಾಗಿ ಆರ್ಗನೈಸ್ ಆಗಿತ್ತು. ಓವರಾಲ್ ಹೇಳೋಕ್ಕೋದ್ರೆ ತುಂಬ ಒಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಹಾಲಿಡೇನಲ್ಲಿ ತುಂಬ ಕೆಲಸಗಳಿರುತ್ತೆ. ಸೊ ನಮಗೆ ಕೋಆರ್ಡಿನೇಷನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಚಂದ್ರಶೇಖರನ್ ಅವರು ಬಂದಿದ್ದರು. ಸೊ ಅವರು ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಟೈಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ಥರ ಪ್ಲ್ಯಾನಿಂಗ್ ಎಲ್ಲ ಮಾಡಿ, ಇನ್ ಕೇಸ್ ಏನಾದರೂ ಮುಂದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅದನ್ನು ಆರ್ಗನೈಸ್ ಮಾಡಿ ಕಂಪ್ಲೀಟಾಗಿ ನೋಡಿಕೊಂಡ್ರು ನಮ್ಮನ್ನು. ಸೊ ಪ್ರಾಪರಾಗಿ ಎಲ್ಲರೂ ಏನು ಹೇಳೋದು, ಏನೋ ಕನ್ಫ್ಯೂಷನ್, ಏನೋ ಪ್ರಾಬ್ಲಮ್ ಚಾಲೆಂಜ್ ನಮ್ಮದು ಟ್ರಿಪ್ ಕಂಪ್ಲೀಟ್ ಆಯಿತು. ನಿಮ್ಮ ಐಟ್ನರಿಯಲ್ಲಿ ಏನೇನು ಪ್ಲೇಸಸ್ ತೋರಿಸ್ಬೇಕು ಅಂತ ಇತ್ತು, ಎಲ್ಲ ಪ್ಲೇಸಸ್ಸು ಕವರ್ ಆಯಿತಾ? ಅದನ್ನು ಕವರ್ ಆಯಿತು. ಪ್ಲಸ್ ನಮಗೆ ಪರ್ಸನಲಾಗಿ ಎಲ್ಲಾದರೂ ಓಡಾಡಬೇಕಂದ್ರೆ ಅದಕ್ಕಿನ್ನೂ ಟೈಮ್ ಸಿಕ್ಕಿತ್ತು. ಸೊ ಎಲ್ಲೂ ಟೈಮ್ ಎಷ್ಟು. ಸೊ ಎಂಟರ್ ಟ್ರಿಪ್ಪಲ್ಲಿ ಬ್ಯುಸಿಯಾಗಿದ್ವಿ, ಬಟ್ ಓವರಾಲ್ ಆಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಿದ್ವಿ ಟ್ರಿಪ್ಪು. ಸೊ ಇಟ್ಸ್ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್. ನಿಮ್ಮದು ಅಕಾಮಿಡೇಷನ್ ಬಗ್ಗೆ ಅಥವಾ ವೆಹಿಕಲ್ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇತ್ತಾ? ಇಲ್ವಾ? ಚೆನ್ನಾಗಿ ಇಲ್ಲ, ವೆಹಿಕಲ್ ಎಲ್ಲ ನಾನು ಮೊದಲೇ ಹೇಳಿದಂಗೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಸೊ ವೆಹಿಕಲಲ್ಲಿ ಏನು ಕಂಪ್ಲೇಂಟ್ ಇಲ್ಲ. ಉಳ್ಕೊಂಡಿದ್ದು ಹೋಟೆಲು 5 star ಏನೂ ಕಮ್ಮಿ ಇರಲಿಲ್ಲ. ಎಲ್ಲ ಪ್ರೀಮಿಯಮ್ ಆಗಿತ್ತು. ತುಂಬ ಥ್ಯಾಂಕ್ಸ್ ಶಶಿ.